ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ. ಯುಜ್ಯತೆ ಮೀನ್ಸ್ ಜಾಯ್ನಿಂಗ್ ಆರ್ ಯೋಕಿಂಗ್ ಅಥವಾ ಇಟ್ಸ್ ಕಂಬೈನಿಂಗ್, ಇದನ್ನು ಯೋಗ ಅಂತ ಕರಿತೀವಿ ಅಂತ ಹೇಳ್ತೀವಿ. ಜಾಯ್ನಿಂಗ್ ಅಂದರೆ ಏನನ್ನು ಯಾವುದಕ್ಕೆ ಜಾಯಿನ್ ಮಾಡೋದು, ಒಂದು ಬಂದು ಹೇಳ್ದ ಹಾಗೆ ಸೊ ಜಾಯ್ನಿಂಗ್ ಯುವರ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್, ಅದನ್ನು ಯೋಗ ಅಂತ ಕರಿತೀವಿ. ಆ್ಯಂಡ್ ಇನ್ ಪ್ರೈಮರಿಲಿ ಏನಪ್ಪ ಅಂದರೆ ಜೀವಾತ್ಮವನ್ನು ಪರಮಾತ್ಮನಿಗೆ ಕಂಬೈನ್ ಮಾಡೋದು ಅಥವಾ ಜಾಯಿನ್ ಮಾಡೋದು, ಅದನ್ನೇ ಯೋಗ ಅಂತ ಹೇಳುವಂಥದ್ದು. ನಾವು ಪರಮಾತ್ಮದಿಂದ ನಾವು ಸ್ಕ್ಯಾಟರ್ ಆಗಿದ್ದೀವಿ, ಆರ್ ಮೇನ್ ಗೋಲ್ ಇಸ್ ಟು ರೀಚ್ ದ ಗಾಡ್ ಅಂತ ಹೇಳುವಂಥದ್ದು ಟಾಪಿಕ್. ಇದು ಒಂದು ಫಸ್ಟ್ ಡೆಫಿನೇಷನ್ ಯೋಗ ಅಂತ. ಮತ್ತು ಯೋಗದ ಭಾಳಷ್ಟು ಡೆಫಿನೇಷನ್ಸ್ ಬರ್ತಾ ಹೋಗುತ್ತೆ. ಭಗವದ್ಗೀತೆಯಲ್ಲಿ ತಿರ್ಗಾ ಚೇಂಜ್ ಆಗುತ್ತೆ. ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತೀವಿ. ಮೇಂಟೈನಿಂಗ್ ಈಕ್ವಿಲಿಬ್ರಿಯಮ್ ಇಸ್ ಕಾಲ್ಡ್ ಯೋಗ ಅಂತ ಹೇಳ್ತೀವಿ, ಅಥವಾ ಅವ್ರ ಈಕ್ವಿಲಿಬ್ರಿಯಮ್ ಆಫ್ ಮೈಂಡ್ ಇಸ್ ಕಾಲ್ಡ್ ಯೋಗ ಅಂತ ಹೇಳ್ತೀವಿ. ಹೊರಗಡೆ ಆಗುವಂತಹ ಏರುಪೇರುಗಳಿದ್ರೂ ಸಹ ಮನಸ್ಸನ್ನು ಸ್ಥೀಮಿತದಲ್ಲಿ ಇಟ್ಕೊಳ್ಳೋದೇ ಯೋಗ ಅಂತಲೂ ಸಹ ಒಂದು ಡೆಫಿನೇಷನ್ ಇದೆ. ಮತ್ತು ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತೀವಿ. ಡೆಕ್ಸ್ಟರಿಟಿ ಇನ್ ಆ್ಯಕ್ಷನ್ ಆರ್ ಸ್ಕಿಲ್ ಇನ್ ಆ್ಯಕ್ಷನ್ ಇಸ್ ಕಾಲ್ಡ್ ಯೋಗ ಅಂತ ಹೇಳ್ತೀವಿ. ಸ್ಕಿಲ್ ಇನ್ ಆ್ಯಕ್ಷನ್ ನಾವು ಏನು ಕೆಲಸ ಮಾಡ್ತಾ ಇದ್ದೀವಲ್ಲ, ಪ್ರೆಸೆಂಟ್ಲಿ ಏನು ಆ್ಯಕ್ಷನ್ ಮಾಡ್ತಾ ಇದ್ವಿ ಅದ್ರ ಕಡೆ ನಾವು 100% ಕೊಡೋದು ಇನ್ನು ಯೋಗ ಅಂತ ಹೇಳ್ತೀವಿ. ಜನರಲಾಗಿ ನಾವು ಅಲ್ಲೇ ಫೇಲ್ ಆಗ್ತಾ ಇರ್ತೀವಿ. ನಾವು ಒಂದು ಹಿಂದಿನ ದಿನ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲ ಮುಂದಿನ ಯೋಚನೆ ಮಾಡ್ತಾ ಇರ್ತೀವಿ. ಪ್ರೆಸೆನ್ಸಲ್ಲಿ ನಮ್ಮ ಮೈಂಡೇ ಇರೋದಿಲ್ಲ. ಪ್ರೆಸೆಂಟ್ ಆ್ಯಕ್ಷನ್ ಕಡೆಗೆ ನಾವು ಮನಸ್ಸನ್ನು 100% ಕೊಟ್ಟು ಮಾಡುವುದು, ಅದನ್ನು ಸಹ ಯೋಗ ಅಂತ ಹೇಳ್ತೀವಿ. ಮತ್ತು ಮನಃಪ್ರಶಮನೋಪಾಯ ಯೋಗ ಅಂತ ಬರುತ್ತೆ. ಈ ಎರಡು ನಾನು ಹೇಳಿ ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮಸು ಕೌಶಲಂ, ಈ ಎರಡೂ ಬಂದು ಭಗವದ್ಗೀತೆಯಲ್ಲಿ ಬಂದಿರೋವಂಥದ್ದು. ಮತ್ತು ಮನಃಪ್ರಶಮನೋಪಾಯ